ಎಲ್ಲರಿಗೂ ನಮಸ್ಕಾರ. ಈಕ್ವಿಟಿ ಗೈಸ್ ಸ್ಟಾಕ್ ಮಾರ್ಕೆಟ್ ಅಕಾಡೆಮಿ ಪ್ರೀ ಮಾರ್ಕೆಟ್ ವಿಡಿಯೋ ನಮ್ಮ ಕನ್ನಡದಲ್ಲಿ. ನಾನು ಮಂಜುನಾಥ್, NISM ಟೆಕ್ನಿಕಲ್ ಅನಲಿಸ್ಟ್. ಬನ್ನಿ, ನಿನ್ನೆ ಮಾರ್ಕೆಟ್ ಅಲ್ಲಿ ಏನೇನಾಗಿದೆ. ಬುಧವಾರ. ಸೊ ನಿಫ್ಟಿ 135 ಪಾಯಿಂಟ್ಸ್ ಪಾಸಿಟಿವ್ ಆಗಿದೆ. ನಿಫ್ಟಿ ಬ್ಯಾಂಕ್ 406 ಪಾಯಿಂಟ್ಸ್ ಪಾಸಿಟಿವ್. ಸೆನ್ಸೆಕ್ಸ್ 409 ಪಾಯಿಂಟ್ಸ್ ಪಾಸಿಟಿವ್ ಆಗಿರೋದನ್ನ ನೀವು ನೋಡಬಹುದು. ಸೊ ಇವು ಮೂರು ಮದರ್ ಇಂಡಿಸಸ್ ನಮಗೆ ಪಾಸಿಟಿವ್ ನ ತೋರಿಸ್ತಾ ಇದೆ, ಬುಲಿಶ್ನೆಸ್. ನಂತರದಲ್ಲಿ ಇಂಡಿಯಾ ವೆಲಟಾಲಿಟಿ ಇಂಡೆಕ್ಸ್ ಅಂದರೆ ಫಿಯರ್ ಇಂಡೆಕ್ಸ್. ಇದು ನೋಡಿ, ನಾನು ಹೇಳ್ತಾ ಇದ್ದೆ ಪಾಸಿಟಿವ್ ಆಗಿದೆ ಅಂದ್ರೆ ಮಾರ್ಕೆಟ್ ಅಲ್ಲಿ ಫಿಯರ್ ಇದೆ, ಬೇರಿಶ್ ಆಗೋ ಚಾನ್ಸಸ್ ಇದೆ. ಅದೇ ರೀತಿ ನೆಗೆಟಿವ್ ಆಗಿದೆ ಅಂತ ಹೇಳಿದ್ರೆ ಮಾರ್ಕೆಟ್ ಅಲ್ಲಿ ಫಿಯರ್ ಕಮ್ಮಿ ಆಗಿದೆ, ಸೊ ಬುಲ್ಲಿಶ್ ಆಗೋ ಚಾನ್ಸಸ್ ಇದೆ ಅಂತ ಅಂದ್ಬಿಟ್ಟು. ಸೊ ಚೇಂಜ್ ನ ಅಬ್ಸರ್ವ್ ಮಾಡಿ, -4.12% ಚೇಂಜ್ ಆಗಿದೆ ಅಂತ ಹೇಳಿದ್ರೆ ಮಾರ್ಕೆಟ್ ಅಲ್ಲಿ ಫಿಯರ್ ಕಮ್ಮಿ ಆಗಿದೆ. ಇದು ಸೂಪರ್ ಬುಲ್ಲಿಶ್ ಇಂಡಿಕೇಟ್ ಮಾಡ್ತಾ ಇದೆ. ನಂತರದಲ್ಲಿ ಕ್ರೂಡ್ ಆಯಿಲ್ ಸೆಪ್ಟೆಂಬರ್ ಫ್ಯೂಚರ್ ನ ಅಬ್ಸರ್ವ್ ಮಾಡಿ. ಪ್ರೀ ಕೋವಿಡ್ ಲೆವೆಲ್ 6,500 ಲೆವೆಲ್ ಇಂದ ಕಮ್ಮಿಯಾಗಿ ಓಡ್ತಾ ಇರೋದನ್ನ ನೋಡಬಹುದು. 5,629 ಈ ಲೆವೆಲ್ ಅಲ್ಲಿ ಇದೆ ಅಂತ ಹೇಳಿದ್ರೆ ಅದು ಬುಲಿಶ್ನೆಸ್. ನಂತರದಲ್ಲಿ ನಿಫ್ಟಿ 50 ಸ್ಪೆಸಿಫಿಕ್ ಆಗಿ ನೋಡೋದಾದ್ರೆ ನೋಡಿ, ನಿನ್ನೆ ಡೇ ಟೈಮ್ ಫ್ರೇಮ್ ಅಲ್ಲಿ ಏನಾಯ್ತು. ಬಿಗಿನಿಂಗ್ ಅಲ್ಲಿ ಒಂದು ಕನ್ಸಾಲಿಡೇಷನ್ ಪ್ಯಾಟರ್ನ್ ಫಾರ್ಮ್ ಮಾಡ್ತಾ ಇತ್ತು. ಒಂದು ಟ್ರಯಾಂಗಲ್ ಕನ್ಸಾಲಿಡೇಷನ್ ಪ್ಯಾಟರ್ನ್ ಫಾರ್ಮ್ ಮಾಡ್ತಾ ಇತ್ತು. ಒಂದ್ಸಲಿ ಬ್ರೇಕ್ಔಟ್ ಕೊಟ್ಟಿದ್ದಾದ್ಮೇಲೆ ಮಾರ್ಕೆಟ್ 100 ಪಾಯಿಂಟ್ಸ್ ರ್ಯಾಲಿನ ಮಾಡಿದ್ನ ನೀವು ಅಬ್ಸರ್ವ್ ಮಾಡಬಹುದು. ಸೊ ಮಾರ್ಕೆಟ್ ಅಲ್ಲಿ ಒಂದು ಸ್ಟ್ರಾಂಗ್ ಬುಲ್ಲಿಶ್ ಆಗಿ ಕ್ಲೋಸ್ ಆಗಿರೋದನ್ನ ನೀವು ಅಬ್ಸರ್ವ್ ಮಾಡಬಹುದು. ನಿಫ್ಟಿ 50 ಡೈಲಿ ಟೈಮ್ ಫ್ರೇಮ್ ಅಲ್ಲಿ ನೋಡಿದ್ರು ಕೂಡ ಒಂದು ಸ್ಟ್ರಾಂಗ್ ಬುಲ್ಲಿಶ್ ಕ್ಯಾಂಡಲ್ ನ ಫಾರ್ಮ್ ಮಾಡಿದೆ. ಆದರೆ ಜ್ಞಾಪಕ ಇರಲಿ, ಎಸ್ಟರ್ಡೇಸ್ ಅಂದ್ರೆ ಮಂಗಳವಾರದ ಹೈನ ಬ್ರೇಕ್ಔಟ್ ಮಾಡಿಲ್ಲ. ಈ ಬ್ರೇಕ್ಔಟ್ ಆಗೋವರೆಗೂ ಕೂಡ ಮಾರ್ಕೆಟ್ ಇನ್ನು ನಾವು ಒಂದು ಬುಲ್ಲಿಶ್ ಟು ಕನ್ಸಾಲಿಡೇಷನ್ ಅಂತ ಕರಿಬಹುದು. ನಂತರದಲ್ಲಿ ನಿಫ್ಟಿ ಬ್ಯಾಂಕ್ ಅಬ್ಸರ್ವ್ ಮಾಡಿ. ನಿಫ್ಟಿ ಬ್ಯಾಂಕ್ ಅಲ್ಲೂ ಕೂಡ ಒಂದು ರಿಕವರಿನ ಕಂಡ್ವಿ. 306 ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿರೋದನ್ನ ಅಬ್ಸರ್ವ್ ಮಾಡಬಹುದು. ಆದರೆ ಹಿಂದಿನ ದಿವಸದ ಹೈನ ಬ್ರೇಕ್ ಮಾಡಿಲ್ಲ. ಇದು ಕೂಡ ನಮಗೆ ಬುಲ್ಲಿಶ್ ಟು ಕನ್ಸಾಲಿಡೇಷನ್ ಅಂತ ಕನ್ಸಿಡರ್ ಮಾಡಬಹುದು. ನಂತರದಲ್ಲಿ ಸೆಕ್ಟರ್ ಇಂಡಿಸಸ್ ನ ಅಬ್ಸರ್ವ್ ಮಾಡಿ, ಹೇಗೆ ಸೆಕ್ಟರ್ಸ್ ಪರ್ಫಾರ್ಮ್ ಮಾಡ್ತಾ ಇದೆ ನೋಡಿ. ನಿಫ್ಟಿ 80 ನೆಗೆಟಿವ್ ಆಗಿದೆ, ನಿಫ್ಟಿ ಬ್ಯಾಂಕ್ ಪಾಸಿಟಿವ್ ಆಗಿದೆ, ನಿಫ್ಟಿ ಇನ್ಫ್ರಾಸ್ಟ್ರಕ್ಚರ್ ಪಾಸಿಟಿವ್ ಆಗಿದೆ. ನಂತರದಲ್ಲಿ ಆಟೋ ಸೆಕ್ಟರ್ ಪಾಸಿಟಿವ್ ಆಗಿದೆ ಮತ್ತು ಮೆಟಲ್ ಸೆಕ್ಟರ್ ಪಾಸಿಟಿವ್ ಆಗಿರೋದನ್ನ ನೀವು ಅಬ್ಸರ್ವ್ ಮಾಡಬಹುದು. ಸೊ IT ಸೆಕ್ಟರ್ ಕಂಪೇರ್ ಮಾಡಿದ್ರೆ ಉಳಿದ ಎಲ್ಲ ಸೆಕ್ಟರ್ಗಳು, ಮೇಜರ್ ಸೆಕ್ಟರ್ಗಳು ಪಾಸಿಟಿವ್ ಆಗಿರೋದನ್ನ ನೀವು ಅಬ್ಸರ್ವ್ ಮಾಡಬಹುದು. ಡೇಟಾ ಬುಲಿಶ್ ಆಗಿದೆ. ನಂತರದಲ್ಲಿ ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋದಲ್ಲಿ ನೋಡಬಹುದು, 2,087 ಕಂಪನಿಗಳು ಪಾಸಿಟಿವ್ ಆಗಿದೆ, 967 ಕಂಪನಿಗಳು ನೆಗೆಟಿವ್. ಸೊ ಬುಲಿಶ್ ಡೇಟಾ. ನಂತರದಲ್ಲಿ ಆಪ್ಷನ್ ಚೈನ್ ಅಬ್ಸರ್ವ್ ಮಾಡಿ. ಆಪ್ಷನ್ ಚೈನ್ ಸೆಲೆಕ್ಟ್ ಮಾಡ್ಕೊಂಡಿರೋದು 9 ಸೆಪ್ಟೆಂಬರ್ 2025 ಅಂದರೆ ಮುಂದಿನ ಮಂಗಳವಾರ. ಇವತ್ತು ಗುರುವಾರ ಆದರೂ ಕೂಡ ನಮ್ಮ ಎಕ್ಸ್ಪೈರಿ ಚೇಂಜಸ್ ಆಗಿದೆ, ನಿಫ್ಟಿ ಎಕ್ಸ್ಪೈರಿ ಚೇಂಜಸ್ ಆಗಿರೋದನ್ನ ನೀವು ಚೆಕ್ ಮಾಡಬಹುದು. ಸೊ ಇದು ನಮಗೆ ಏನ್ ಹೇಳ್ತಾ ಇದೆ, ಇನ್ ದ ಮನಿ ಕಾಲ್ ಆಪ್ಷನ್ಸ್ ಬೈ ಆಗಿದೆ, ಔಟ್ ಆಫ್ ದ ಮನಿ ಕಾಲ್ ಆಪ್ಷನ್ಸ್ ಕೂಡ ಬೈ ಆಗಿರೋದನ್ನ ನೀವು ಅಬ್ಸರ್ವ್ ಮಾಡಬಹುದು. 25,100 ಕೂಡ ಬೈ ಆಗಿದೆ. ಸೊ ಡೇಟಾ ಬುಲಿಶ್ ಆಗಿದೆ. ಅದೇ ರೀತಿಯಲ್ಲಿ ಇನ್ ದ ಮನಿ ಕಾಲ್ ಪುಟ್ ಆಪ್ಷನ್ ಸೆಲ್ ಆಗಿದೆ, ಔಟ್ ಆಫ್ ದ ಮನಿ ಪುಟ್ ಆಪ್ಷನ್ ಕೂಡ ಸೆಲ್ ಆಗಿರೋದನ್ನ ನೀವು ಅಬ್ಸರ್ವ್ ಮಾಡಬಹುದು. ಸೊ ಡೇಟಾ ನಮಗೆ ಬುಲ್ಲಿಶ್ ಆಗಿದೆ. ಇನ್ನು ನಾವು PCR ರೇಷಿಯೋಗೆ ಬರೋದಾದ್ರೆ, PCR ರೇಷಿಯೋನ ಅಬ್ಸರ್ವ್ ಮಾಡಿ. ಸೊ PCR ರೇಷಿಯೋ ನಮಗೆ ಅರೌಂಡ್ 1.2 1.25 ಇದೆ. ಸೊ ಇದು ಡೇಟಾ ನಮಗೆ ನ್ಯೂಟ್ರಲ್ ಆಗಿದೆ ಅಂತ ನಾವು ಕನ್ಸಿಡರ್ ಮಾಡ್ಕೋಬಹುದು. ಸೊ 1.5 ಮೇಲೆ ಬಂದರೆ ಅದು ಓವರ್ ಬಾಟ್ ಝೋನ್ ಆಗಿರುತ್ತೆ, ಅಲ್ಲಿಂದ ಒಂದು ಎ ಶೇಪ್ ರಿಕವರಿ ಬರೋ ಚಾನ್ಸಸ್ ಇರುತ್ತೆ ಅಂತ ಕೂಡ ನಾವು ಮಾರ್ಕೆಟ್ ಪ್ರೆಡಿಕ್ಟ್ ಮಾಡಬಹುದು. ಸೊ ಇವಾಗ ಡೇಟಾ ನ್ಯೂಟ್ರಲ್ ಆಗಿದೆ. ಸೊ ನೋಡೋಣ ಮುಂದೆ. ನಂತರದಲ್ಲಿ FIDI ಆಕ್ಟಿವಿಟಿ ನೋಡಿ. FIDI ಆಕ್ಟಿವಿಟಿ ಕ್ಯಾಶ್ ಮಾರ್ಕೆಟ್ ಅಲ್ಲಿ 1,666 ಕೋಟಿಯಷ್ಟು FIS ಸೆಲ್ ಮಾಡಿದ್ರೆ, DIS 2,495 ಕೋಟಿಯಷ್ಟು ಬೈ ಮಾಡಿದ್ದಾರೆ. ಸೊ ನಿಮಗೆ ನೆಟ್ ಅಂತ ನೋಡೋದಾದ್ರೆ ಹತ್ತಿರ ಒಂದು 800ರಿಂದ 850 ಕೋಟಿಯಷ್ಟು ನೆಟ್ ಪಾಸಿಟಿವ್ ಆಗಿದೆ. ಆದರೆ FIS ಸೆಲ್ ಮಾಡಿರೋದು ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್. ನಂತರದಲ್ಲಿ F&O ಸೆಗ್ಮೆಂಟ್ ಬರೋದಾದ್ರೆ, ಇಂಡೆಕ್ಸ್ ಫ್ಯೂಚರ್ಸ್ ಅಲ್ಲಿ 435 ಕೋಟಿಯಷ್ಟು ಸೆಲ್ ಮಾಡಿದ್ದಾರೆ. ಸ್ಟಾಕ್ ಫ್ಯೂಚರ್ ಅಲ್ಲಿ 2,084 ಕೋಟಿಯಷ್ಟು ಸೆಲ್ ಮಾಡಿರೋದನ್ನ ನೀವು ಅಬ್ಸರ್ವ್ ಮಾಡಬಹುದು. ಸೊ ಈ ಡೇಟಾ ನಮಗೆ ಒಂದು ನ್ಯೂಟ್ರಲ್ ಟು ಬೇರಿಶ್ ಡೇಟಾನೇ ತೋರಿಸ್ತಾ ಇರೋದು. ಸೊ ಕನ್ಸಿಡರ್ ಮಾಡ್ಕೊಳ್ಳೋಣ ನ್ಯೂಟ್ರಲ್ ಅಂತ ಅನ್ಬಿಟ್ಟು. ನಂತರದಲ್ಲಿ US ಫ್ಯೂಚರ್ಸ್ ಏನ್ ಕೆಲಸ ಮಾಡ್ತಾ ಇದೆ, US 30 ನಮಗೆ ನ್ಯೂಟ್ರಲ್ ಟು ನೆಗೆಟಿವ್ ಆಗಿದೆ, US 500 ನ್ಯೂಟ್ರಲ್ ಟು ಪಾಸಿಟಿವ್. ನಂತರದಲ್ಲಿ US ಟೆಕ್ 100 ನ್ಯೂಟ್ರಲ್ ಟು ಪಾಸಿಟಿವ್. ಸೊ ಡೇಟಾ ನಾವು ಪಾಸಿಟಿವ್ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ, ಯಾಕಂತ ಹೇಳಿದ್ರೆ ಎರಡು ಡೇಟಾ ನಮಗೆ ಪಾಸಿಟಿವ್ ಆಗಿದೆ. ಇನ್ನು ಅಮೆರಿಕನ್ ಕ್ಯಾಶ್ ಮಾರ್ಕೆಟ್ ಹೇಗೆ ಕ್ಲೋಸ್ ಆಗಿದೆ ನೋಡಿ. ಡೌ ಜೋನ್ಸ್ ನ್ಯೂಟ್ರಲ್ ಟು ನೆಗೆಟಿವ್, S&P 500 ಪಾಸಿಟಿವ್ ಮತ್ತು ನಾಸ್ತಾ ಕೂಡ ಸೂಪರ್ ಪಾಸಿಟಿವ್ ಆಗಿರೋದನ್ನ ನೀವು ಅಬ್ಸರ್ವ್ ಮಾಡ್ಕೋಬಹುದು. ಸೊ ಡೇಟಾ ನಮಗೆ ಪಾಸಿಟಿವ್ ಆಗಿದೆ. ಇನ್ನು ನಾಸ್ತಾ ಚಾರ್ಟ್ ನ ನೋಡೋದಾದ್ರೆ, ನಿನ್ನೆ ಒಂದು ಕನ್ಸಾಲಿಡೇಷನ್ ಪ್ಯಾಟರ್ನ್ ಗ್ಯಾಪ್ ಅಪ್ ಆಗಿ ಒಂದು ಕನ್ಸಾಲಿಡೇಷನ್ ಪ್ಯಾಟರ್ನ್ ಮಾಡಿರೋದನ್ನ ನೀವು ಅಬ್ಸರ್ವ್ ಮಾಡಬಹುದು. ನಂತರದಲ್ಲಿ ಯುರೋಪಿಯನ್ ಮಾರ್ಕೆಟ್ ಬರೋಣ. ಯುರೋಪಿಯನ್ ಮಾರ್ಕೆಟ್ ಅಲ್ಲಿ ನಾವು DAX ನ ನೋಡಿ ಪಾಸಿಟಿವ್ ಆಗಿದೆ, FTSE 100 ಪಾಸಿಟಿವ್, CAC 40 ಪಾಸಿಟಿವ್. ಸೊ ಮೂರು ಡೇಟಾ ನಮಗೆ ಪಾಸಿಟಿವ್ ಆಗಿರೋದು ಮಾರ್ಕೆಟಿಗೆ ಒಂದು ಬುಲಿಶ್ನೆಸ್ ನ ತಂದುಕೊಡುತ್ತೆ ಅಂತ ಹೇಳ್ಬೋದು. ನಂತರದಲ್ಲಿ ಏಷ್ಯನ್ ಮಾರ್ಕೆಟ್ ಈಗ ಆಲ್ರೆಡಿ ಓಪನ್ ಆಗಿ ರನ್ ಆಗ್ತಾ ಇರೋ ಜಪಾನ್ ನ ನೋಡಬಹುದು. ಜಪಾನ್ ಮಾರ್ಕೆಟ್ ನೋಡಿ 500 ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ರನ್ ಆಗ್ತಾ ಇದೆ. ಇದನ್ನ ಏನಂತ ಕರಿಬಹುದು, ಗ್ಯಾಪ್ ಅಪ್ ಆಗಿದೆ ಮಾರ್ಕೆಟ್ ಅಲ್ಲಿ. ಒಂದು ಸೆಲ್ ಬೈ ಆನ್ ಡಿಪ್ ಅಲ್ಲಿ ಮಾರ್ಕೆಟ್ ರನ್ ಆಗ್ತಾ ಇದೆ, ಅಂದ್ರೆ ಬುಲಿಶ್ ರ್ಯಾಲಿನ ಮಾಡ್ತಾ ಇರೋದನ್ನ ನೀವು ಅಬ್ಸರ್ವ್ ಮಾಡಬಹುದು ನಿಕಾಯ್ ಫಸ್ಟ್ ಅವರ್ ಅಲ್ಲೇ. ಸೊ ಇದು ಮಾರ್ಕೆಟ್ಗೆ ಒಂದು ಬುಲಿಶ್ನೆಸ್.
ನಂತರದಲ್ಲಿ ಹ್ಯಾಂಗ್ಸೆಂಗ್ ನೆಗೆಟಿವ್ ಆಗಿ ಕ್ಲೋಸ್ ಆಗಿದೆ. ಹ್ಯಾಂಗ್ಸೆಂಗ್ ನ ನೆಗೆಟಿವ್ ಅನ್ನೋದಕ್ಕಿಂತ ನಾನು ಏನಂತ ಹೇಳ್ಬೋದು ಅಂತ ಹೇಳಿದ್ರೆ, ಒಂದು 3 ದಿವಸ ಪಾಸಿಟಿವ್ ಅಲ್ಲಿ ಬುಲಿಶ್ನೆಸ್ ಆಗಿ ರನ್ ಆಗಿದ್ದ ನೋಡ್ಬೋದು. ಸೊ ಈಗ ಒಂದು ಪ್ರಾಫಿಟ್ ಬುಕ್ಕಿಂಗ್ ಆಗ್ತಾ ಇದೆ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಕಾಸ್ಪಿ ನೋಡಿ, ಕಾಸ್ಪಿನೂ ಕೂಡ ಒಂದು ಪಾಸಿಟಿವ್, ನ್ಯೂಟ್ರಲ್ ಟು ಪಾಸಿಟಿವ್ ಡೇಟಾದಲ್ಲಿ ರನ್ ಆಗ್ತಾ ಇರೋದು ನೋಡ್ಬೋದು. ಸೊ ಇಂಟರ್ನ್ಯಾಷನಲ್ ಮಾರ್ಕೆಟ್, ಕ್ಯಾಶ್ ಮಾರ್ಕೆಟ್ ನಮಗೆ ನ್ಯೂಟ್ರಲ್ ಟು ಬುಲಿಶ್ ಡೇಟಾನ ತೋರಿಸ್ತಾ ಇದೆ. ಇನ್ನು ADRs ಬರೋದಾದ್ರೆ ಇನ್ಫೋಸಿಸ್ ADR, ICICI ADR, HDFC ಮತ್ತು ಡಾಕ್ಟರ್ ರೆಡ್ಡಿಸ್ ಲ್ಯಾಬ್. ನಾವು ನೋಡುವ 5 ADRs ಅಲ್ಲಿ 4 ಪಾಸಿಟಿವ್ ಆಗಿದೆ, 1 ನೆಗೆಟಿವ್ ಆಗಿದೆ. IT ಕಂಪನಿ ನೆಗೆಟಿವ್ ಆಗಿದೆ, ಇನ್ಫೋಸಿಸ್ ADR. ಅದನ್ನು ಬಿಟ್ಟು ಉಳಿದ ಕಂಪನಿಗಳು, ಮೇಜರ್ ಕಂಪನಿಗಳು ಪಾಸಿಟಿವ್ ಆಗಿ ಕ್ಲೋಸ್ ಆಗಿರೋದು ಮಾರ್ಕೆಟ್ಗೆ ಒಂದು ಬುಲಿಶ್ನೆಸ್ ನ ತೋರಿಸ್ತಾ ಇದೆ. ಸೊ ಹಾಗಾದ್ರೆ ಇವತ್ತಿನ ಡೇಟಾ ಏನಾಗಿರ್ಬೋದು? ಅಬ್ಸರ್ವ್ ಮಾಡಿ. ನಿಫ್ಟಿ ಸೆಪ್ಟೆಂಬರ್ ಫ್ಯೂಚರ್ ನ ಕಂಪೇರ್ ಮಾಡಿ ನಿಫ್ಟಿ 50ಗೆ. ಸೊ ಬುಲಿಶ್ ಆಗಿದೆ. ಬ್ಯಾಂಕ್ ನಿಫ್ಟಿ ಸೆಪ್ಟೆಂಬರ್ ಫ್ಯೂಚರ್ ನ ನಿಫ್ಟಿ ಬ್ಯಾಂಕಿ ಕಂಪೇರ್ ಮಾಡಿ. ಸೊ ಒಂದು 300 ಪಾಯಿಂಟ್ಸ್ ಪಾಸಿಟಿವ್ ಆಗಿದೆ. ಸೊ ಅದು ಬುಲಿಶ್ ಇದೆ. ಸೊ ಫ್ಯೂಚರ್ಸ್ ಗೆ ಡಿಮ್ಯಾಂಡ್ ಇದೆ ಅಂತ ಹೇಳಿದ್ರೆ ಡೆರಿವೇಟಿವ್ ಸೆಗ್ಮೆಂಟ್ ಅಲ್ಲಿ ಡಿಮ್ಯಾಂಡ್ ಇದೆ ಮಾರ್ಕೆಟ್ ಅಲ್ಲಿ ಅಂತ ಅಂದ್ಬಿಟ್ಟು. ಸೊ ನಂತರದಲ್ಲಿ ಗಿಫ್ಟ್ ನಿಫ್ಟಿನ ಅಬ್ಸರ್ವ್ ಮಾಡಿ. ಗಿಫ್ಟ್ ನಿಫ್ಟಿನ ಸೆಪ್ಟೆಂಬರ್ ಫ್ಯೂಚರ್ ಕಂಪೇರ್ ಮಾಡೋದಾದ್ರೆ 95 ಪಾಯಿಂಟ್ಸ್ ಪಾಸಿಟಿವ್ ಆಗಿರೋದು ನಮಗೆ ಇವತ್ತು ಮಾರ್ಕೆಟ್ ಅಲ್ಲಿ ಒಂದು ಪಾಸಿಟಿವ್ ಗ್ಯಾಪ್ ಅಪ್ ಆಗುವ ಚಾನ್ಸಸ್ ಇದೆ ಅಂತ ಹೇಳ್ಬೋದು. ಸೊ ಇವತ್ತಿನ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನ ಮಾರ್ಕ್ ಮಾಡ್ಕೊಂಡು ಇವತ್ತಿನ ಪ್ಲಾನ್ಸ್ ನ ಏನು ಅಂತ ಡಿಸ್ಕಸ್ ಮಾಡ್ಕೊಳ್ಳೋಣ. ನೋಡಿ, ಮೊದಲನೇ ರೆಸಿಸ್ಟೆನ್ಸ್ ನೋಡಿ 24,737 ನಮ್ಮ ಮೊದಲನೇ ರೆಸಿಸ್ಟೆನ್ಸ್, 24,755 ಎರಡನೇ ರೆಸಿಸ್ಟೆನ್ಸ್ ಮತ್ತು 24,919 ನಮ್ಮ ಮೂರನೇ ರೆಸಿಸ್ಟೆನ್ಸ್ ಆಗಿರುತ್ತೆ. ಸೊ ಮಧ್ಯದಲ್ಲಿ ನೀವು 24,800 ಮತ್ತು 24,900 ಕೂಡ ಮಾರ್ಕ್ ಮಾಡ್ಕೋಬೇಕು. ತುಂಬಾ ಇಂಪಾರ್ಟೆಂಟ್ ಝೋನ್ ಇದು. ಅದೇ ರೀತಿಯಲ್ಲಿ ಸಪೋರ್ಟ್ ಸೈಡ್ ಬರೋದಾದ್ರೆ ನೋಡಿ, 24,579 ನಮ್ಮ ಮೊದಲನೇ ಸಪೋರ್ಟ್, 24,432 ನಮ್ಮ ಎರಡನೇ ಸಪೋರ್ಟ್ ಮತ್ತು 24,404 ಅಥವಾ 400 ಇದು ನಮ್ಮ ಮೂರನೇ ಸಪೋರ್ಟ್ ಝೋನ್ ಆಗಿ ಕೆಲಸ ಮಾಡೋ ಚಾನ್ಸಸ್ ಇದೆ. ಸೊ ಇವತ್ತು ಇಂಟ್ರಾಡೇ ಪಾಯಿಂಟ್ ಆಫ್ ವ್ಯೂ ನಮ್ಮ ಪ್ಲಾನ್ ಏನಿರಬೇಕು? ಡೇಟಾ ನಮಗೆ ಬುಲಿಶ್ ಆಗಿದೆ. ಆಮೇಲೆ ಕ್ಯಾಶ್ ಮಾರ್ಕೆಟ್ ಅಲ್ಲಿ ಇಂಟರ್ನ್ಯಾಷನಲ್ ಗ್ಲೋಬಲ್ ಮಾರ್ಕೆಟ್ಸ್ ಕೂಡ ನಮಗೆ ಬುಲಿಶ್ನೆಸ್ ನೇ ತೋರಿಸ್ತಾ ಇರೋದಕ್ಕೆ. ಸೊ ಡೇಟಾ ಬಂದ್ಬಿಟ್ಟು ನಮಗೆ ಬೈ ಅಂಡ್ ಡಿಪ್ ಇರುತ್ತೆ. ಸೊ ಗ್ಯಾಪ್ ಅಪ್ ಆಗಿ ಒಂದು ಬೈ ಅಂಡ್ ಡಿಪ್ ಆಗುವ ಚಾನ್ಸಸ್ ಇದೆ. ರಿಮೆಂಬರ್, ಈ ಝೋನ್ ಇದೆ ಅಲ್ವಾ, 24,740 ಅಂದ್ರೆ ನಿನ್ನೆ ಹೈ ಇದೆ ಅಲ್ವಾ, ಈ ಝೋನ್ ಮೇಲ್ಗಡೆ ಮಾರ್ಕೆಟ್ ಕ್ಲೋಸ್ ಆಗಬೇಕು. ಮಾರ್ಕೆಟ್ ಓಪನ್ ಆದ್ರೂ ಕೂಡ ಇದನ್ನ ಈ 740 ಝೋನ್ ನ ಖಂಡಿತ ಸಪೋರ್ಟ್ ತಗೊಂಡು ಮೇಲ್ಗಡೆ ಹೋಗ್ಬೇಕು ಮಾರ್ಕೆಟ್. ಈ 740ರಿಂದ ಇನ್ನೂ ವಾಪಸ್ ಬಂದರೆ ಮಾರ್ಕೆಟ್ ಇನ್ನೂ ವಾಪಸ್ 24,600 ಮತ್ತು 24,550 ಈ ಝೋನಿಗೆ ವಾಪಸ್ ಬರೋ ಚಾನ್ಸಸ್ ಇರುತ್ತೆ. ಆ ರೀತಿ ಆಗ್ಬಾರ್ದು. 24,740 ಇದೆ ಅಲ್ವಾ, ಇದು ತುಂಬಾ ಇಂಪಾರ್ಟೆಂಟ್ ಸಪೋರ್ಟ್ ಝೋನ್ ಆಗಿರುತ್ತೆ. ಇಲ್ಲಿಂದ ಮಾರ್ಕೆಟ್ ಒಂದು ಸಪೋರ್ಟ್ ತಗೊಂಡು ಮೇಲ್ಗಡೆ ಹೋದ್ರೆ 24,800 ಮತ್ತು 24,860 ಈ ಲೆವೆಲ್ಸ್ ಇದೆ ಅಲ್ವಾ, ಮಾರ್ಕ್ ಮಾಡ್ಕೊಳ್ಳಿ. 24,860 ಮತ್ತು 24,920 ಈ ಝೋನ್ ಅಲ್ಲಿ ಮಾರ್ಕೆಟ್ ಇವತ್ತು ಕ್ಲೋಸ್ ಆಗುವ ಪ್ರೆಡಿಕ್ಷನ್ ಮಾಡಬಹುದು. ಆದರೆ ಇವತ್ತಿನ ಸ್ಟ್ರಾಂಗ್ ಸಪೋರ್ಟ್ ಅಂತ ಹೇಳಿದ್ರೆ 24,740 ಈ ಝೋನ್ ಇದೆ ಅಲ್ವಾ, ಇದು ಸ್ಟ್ರಾಂಗ್ ಸಪೋರ್ಟ್ ಝೋನ್. ಈ ಸಪೋರ್ಟ್ ಝೋನ್ ನ ಬ್ರೇಕ್ ಮಾಡಬಾರ್ದು ಅಂತ ನಾನು ಹೇಳ್ತಾ, ಸೊ ಇದು ನಮ್ಮ ಪ್ರೀ ಮಾರ್ಕೆಟ್ ವಿಡಿಯೋ ಆಗಿರುತ್ತೆ. ಇದು ನಮ್ಮ ಪ್ರೆಡಿಕ್ಷನ್ಸ್ ಆಗಿರುತ್ತೆ ಇಂಟ್ರಾಡೇ ಪಾಯಿಂಟ್ ಆಫ್ ವ್ಯೂ ಅಲ್ಲಿ. ಸೊ ಡೇಟಾ ಬಂದ್ಬಿಟ್ಟು ಬೈ ಆನ್ ಡಿಪ್ ಆಗಿರುತ್ತೆ ಮತ್ತು ಒಂದು ಗ್ಯಾಪ್ ಅಪ್ ಆಗಿ ಬೈ ಆನ್ ಡಿಪ್ ಆಗುವ ಚಾನ್ಸಸ್, ಬೈ ಆನ್ ಡಿಪ್ ಆಗಿ ಬುಲಿಶ್ ರ್ಯಾಲಿ ಆಗೋ ಚಾನ್ಸಸ್ ಇದೆ. ಥ್ಯಾಂಕ್ ಯು.